ಜನಪ್ರಿಯ ವೈದ್ಯರಾಗಿದ್ದ ದಿವಂಗತ ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಅವರ ನಿಧನದ 3ನೇ ವರ್ಷದ ಸ್ಮರಣಾರ್ಥ ಹಾಗೂ ಅವರ ಜನ್ಮದಿನಾಚರಣೆ 2026 ಜನವರಿ 1ರ ಪ್ರಯುಕ್ತ ಸ್ವಯಂ ಪ್ರೇರಿತ ಉಚಿತ ರಕ್ತದಾನ ಶಿಬಿರವನ್ನು ನಗರದಲ್ಲಿ ಯಶಸ್ವಿಯಾಗಿ ನೆರವೇರಿಸಲಾಯಿತು. ದಿವಂಗತ ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಅವರು ತಮ್ಮ ಜೀವನವನ್ನೇ ರೋಗಿಗಳ ಸೇವೆಗೆ ಅರ್ಪಿಸಿದ ಮಾನವೀಯ ವೈದ್ಯರಾಗಿದ್ದರು ಅಂತ ಹೇಳಿದರು. ಅವರ ಜನ್ಮದಿನದ ಪ್ರಯುಕ್ತ ನಗರದೆಲ್ಲೆಡೆ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಏರ್ಪಡಿಸಿರುವುದು ಅವರ ಸೇವಾ ಮನೋಭಾವಕ್ಕೆ ಸಾರ್ಥಕ ಸ್ಮರಣೆ. ಡಾಕ್ಟರ್ ಹೆಬ್ಬಾರ್ ಅವರ ಸೇವಾ ಆದರ್ಶ ಮುಂದಿನ ತಲೆಮಾರಿಗೆ ಪ್ರೇರಣೆಯಾಗಲಿ ಎಂಬ ಆಶಯವನ್ನು ರೆಡ್ ಕ್ರಾಸ್ ಸಂಸ್ಥೆ ಕಾರ್ಯದರ್ಶಿ ಶಬೀರ್ ಅಹಮದ್ ವ್ಯಕ್ತಪಡಿಸಿದರು. ಎಲ್ಲರಿಗೂ ನಮಸ್ಕಾರ. ನಾನು ಶಬೀರ್ ಅಹಮದ್, ಕಾರ್ಯದರ್ಶಿ, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಹಾಸನ. ಈ ದಿವಸ ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ವತಿಯಿಂದ ರಕ್ತದಾನ ಶಿಬಿರವನ್ನು ಅವರ ಜನ್ಮ ದಿನಾಚರಣೆ ಅಂಗವಾಗಿ ಏರ್ಪಡಿಸಿದ್ದೀವಿ. ಹೀಗಾಗಿ ಎಲ್ಲ ಸಾರ್ವಜನಿಕರು ಬಂದು ಸ್ವಯಂ ಪ್ರೇರಿತವಾಗಿ ರಕ್ತದಾನವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ನಲ್ಲಿ ಒಂದು ಶಿಬಿರ ನಡೀತಾ ಇದೆ, ಅಲ್ಲೂ ಸಹ ರಕ್ತದಾನ ಮಾಡ್ತಾ ಇದ್ದಾರೆ. ಇದು 2ನೇ ರಕ್ತದಾನ ಶಿಬಿರ ಆದಿಚುಂಚನಗಿರಿ ಕಾಲೇಜ್ ಮುಂಭಾಗ ನಡೀತಾ ಇದೆ. ಸಾರ್ವಜನಿಕರು ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿ ನಾಳೆ ಹೇಮಾವತಿ ಪ್ರತಿಮೆ ಬಳಿಯನ್ನು ಸಹ ಸಾರ್ವಜನಿಕರಿಗಾಗಿ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿದೆ. ಅದೇ ರೀತಿ 2ನೇ ತಾರೀಕು ಹೇಮಗಂಗೋತ್ರಿ ಹಾಸನ, ಅಲ್ಲೂ ಸಹ ಈ ಒಂದು ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿದೆ. ಹಾಗಾಗಿ ಎಲ್ಲ ಸಾರ್ವಜನಿಕರಲ್ಲಿ ವಿನಂತಿ ಮಾಡಿ ಎಲ್ಲ ಸಾರ್ವಜನಿಕರು ಬಂದು ಸ್ವಯಂ ಪ್ರೇರಿತವಾಗಿ ರಕ್ತದಾನವನ್ನು ಮಾಡಬೇಕಾಗಿ ಕೋರ್ತಾ ಇದ್ದೀವಿ. ಶಬೀರ್ ಅಹಮದ್. ನಮ್ಮ ಇವರು ಜಯೇಂದ್ರ ಕುಮಾರ್, SD ಜಯೇಂದ್ರ ಕುಮಾರ್ ನಮ್ಮ ಖಜಾಂಚಿಗಳು, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ, ಮತ್ತು ನಿರ್ದೇಶಕರಾದ ಗಿರೀಶ್, ನಿರ್ದೇಶಕರಾದ ಭೀಮರಾಜ್, ಮತ್ತು ಜಯಶ್ರೀ, ಮತ್ತು ಜಯಪ್ರಕಾಶ್ ಮತ್ತು ಡಾಕ್ಟರ್ G ಕಾವ್ಯ ಹಾಗೂ ಅವಿನಾಶ್, KT ಜಯಶ್ರೀ ಮೇಡಮ್, ಎಲ್ಲರೂ ನಾವು ಎಲ್ಲ ಇಲ್ಲಿ 108 ಐನೈಟ್ ವಿಜಯ್ ಕುಮಾರ್ ಎಲ್ಲ ಇಲ್ಲಿದ್ದೀವಿ. ಎಲ್ಲ ನಮ್ಮ ಇವರು ರಕ್ತನಿಧಿ ಹಾಸನ್ ಬ್ಲಡ್ ಬ್ಯಾಂಕ್ ಅವರು ಸಹ ಇಲ್ಲಿ ಏರ್ಪಡಿಸಿದ್ದಾರೆ. ಅವ್ರ ಕಡೆಯಿಂದ ಈ ಒಂದು ರಕ್ತದಾನ ಶಿಬಿರ ಆಗ್ತಾ ಇದೆ. ಎಲ್ಲ ಸಾರ್ವಜನಿಕರು ಬಂದು ಇಲ್ಲಿ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡ್ತಾ ಇದ್ದಾರೆ. ಇದೇ ರೀತಿಯಾಗಿ ನಾಳೆನೂ ಸಹ ಇದೆ ಮತ್ತು 2ನೇ ತಾರೀಕು ಸಹ ಇದೆ. ಈಗಾಗಲೇ ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಂಡಿದ್ವಿ ಮತ್ತು ಅವರಿಗೆಲ್ಲ ಪ್ರಕಟಣೆಯನ್ನು ಸಹ ನೀಡಿದ್ದೀವಿ. ಹೀಗಾಗಿ ಸಾರ್ವಜನಿಕರು ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ರಕ್ತದಾನ ಮಾಡ್ತಾರೆ ಅಂತ ಹೇಳಿ ನಮಗೆ ಭರವಸೆ ಇದೆ. ಇದೇ ವೇಳೆ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಖಜಾಂಚಿ ಜಯೇಂದ್ರ ಕುಮಾರ್, ನಿರ್ದೇಶಕ ಗಿರೀಶ್, ಭೀಮರಾಜ್, KT ಜಯಶ್ರೀ, ಜಯಪ್ರಕಾಶ್, ಡಾಕ್ಟರ್ G ಕಾವ್ಯ, ಅವಿನಾಶ್, ಕಟಾಯ್ ಶಿವಕುಮಾರ್, ಐನೈಟ್ ವಿಜಯ್ ಕುಮಾರ್ ಇತರರು ಉಪಸ್ಥಿತರಿದ್ದರು.